ಸೀತಾ, ಇಂದಿನಿಂದ ನಾನು ಕುಡಿಯುವುದಿಲ್ಲ. ನಿನ್ನ ಮೇಲೆ ಈ ಶಾರದಾಂಬೆ ಮೇಲೆ ಆಣೆ ಇಟ್ಟು ಹೇಳ್ತೇನೆ. ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನನ್ನು ಸತಿಯಾಗಿ ಮಾಡಿದ ದೇವರಿಗೆ ನನಗೆ ಪುನರ್ಜನ್ಮ ನೀಡಿದಂತಾಯಿತು. ನನಗೂ ಅಷ್ಟೇ. ಇಷ್ಟು ದಿನ ಆ ದೇವರನ್ನ ಭಕ್ತಿಯಿಂದ ಪೂಜಿಸುತ್ತಿದ್ದೇನೆ. ಇವರ ತಕ್ಕ ಫಲವನ್ನು ಕೊಟ್ಟ ಅಂತ ಅನ್ಸುತ್ತೆ. ಆ ದೇವಿಯ ಅನುಗ್ರಹದಿಂದ ನೀವು ಕುಡಿಯುವುದನ್ನು ಬಿಟ್ಟು ಇದೇ ಸಂತೋಷದಲ್ಲಿ ಯಾವತ್ತೂ ಕೂಡ ನಿಮ್ಮ ಕೈಯಿಂದ ತೋರಿಸಿ. ಈ ಉಪ್ಪುನ ಜಾನಿಗೆ ನೀಡಿದ್ದಕ್ಕಾಗಿ ನಿನಗೆ ಮುತ್ತನ್ನು ಕೊಡುತ್ತೇನೆ. ಮುಂದಕ್ಕೆ ಬಾ.
ಪ್ರಕಾರ ಸತಿಪತಿಗಳ ಸರಪ ಚೆಲ್ಲಾಟ ಶ್ರೀ ನವ ದಂಪತಿಗಳಿಗೆ ಶಂಕರ್ ದೇವೇಂದ್ರ, ಶ್ರೀಮಂತರ ಮನೆ ಸಿಕ್ಕಿರುವಾಗ ನಾನು ಆರೋಗ್ಯವೇ, ನೀನು ಆರೋಗ್ಯ ತಾನೇ? ಯಾವಾಗಲೂ ಈ ದೇವೇಂದ್ರ ಆರೋಗ್ಯವಾಗಿರುತ್ತಾನೆ, ಅನಾರೋಗ್ಯದಿಂದ ಎಂದೆಂದಿರುವನಲ್ಲ ಈ ದೇವೇಂದ್ರ. ಶಂಕರ್, ನಿನ್ನಲ್ಲಿ ಒಂದು ಮಹತ್ವದ ಸಂಗತಿ ತಿಳಿಸಬೇಕಾಗಿತ್ತು. ಅದೇನು ಹೇಳು? ಅದಕ್ಕಾಗಿ ನಿನ್ನಲ್ಲಿಗೆ ಬಂದಿರುವೆ. ಹೇಳ ಶಂಕರ್. ಸ್ವಾಮಿ, ನಂಬಬೇಡಿ ಈ ಕುಡುಕರ ಮಾತನ್ನ. ಶ್ರೀಮತಿಯವರೇ, ನಿಮ್ಮ ಪತ್ನಿಯನ್ನು ನಿಮ್ಮ ಪತಿಯನ್ನು ದೂರಕ್ಕೆ ಸೇರಿಸುವುದಿಲ್ಲ. ನೋಡು ಶಂಕರ್, ನನ್ನ ಹತ್ತಿರ ಬಾರು. ನಿನ್ನ ಕಿವಿಯಲ್ಲಿ ಒಂದು ಗುಟ್ಟಾಗಿ ಒಂದು ನನ್ನ ತಂಗಿ ಬಹಳ ಹಾಳು ಮಾಡಿದ ಏನಿದಲ್ಲ? ನಂಬಬೇಡಿ, ಈ ಕಣ್ಣೂರ ಮಾತ್ರ ನಂಬಬೇಡಿ. ಇವ್ರು ಆಡೋದು ಬರೀ ಸುಳ್ಳು, ಮೋಸ. ಮೊದಲ ಶ್ರೀಮಂತ ರೇವಂತರ ನಾಶ ಮಾಡೋರು ಬೇಕಾದ್ರೆ ತೆಗೆದುಕೋ ಈ ಡ್ರಿಂಕ್ಸ್ ಬಾಟ್ಲಿಯನ್ನು. ಈ ಸುರದೇವತೆ ನನ್ನ ಕೈಯೊಳಗೆ ಮುಗೀತು. ಕಾರ್ಯಸ್ಥಾನದ ಕಪಟ ನಾಟಕದ ದಯವಿಟ್ಟು ಅದನ್ನು ಕುಡಿಬೇಡಿ. ಈ ತಾನೇ ನಿಮ್ಮ ಶಾರದ ಮೇಲೆ ಪ್ರಮಾಣ ಮಾಡಿದ್ದೀರಿ. ಕುಡಿಬೇಡಿ ಅಂದ್ರೆ ನಿಮ್ಮನ್ನು ಕೈ ಅವರ ಮಾತನ್ನು ನಂಬಬೇಡಿ. ನೀವು ಕುಡಿಬೇಡಿ. ನನ್ನ ತಂಗಿಯನ್ನು ಸೇರು ಹರಣ ಮಾಡಿ ಅವರ ಬಂದ ಮಾಡಿದ್ದು ನೀನೇ ದೇವೇಂದ್ರ. ನಿನ್ನ ಮರದ ರಂಗ ಈ ದೇವೇಂದ್ರನ ಕೈಯಲ್ಲಿದೆ. ನಿನ್ನನ್ನು ಚಿತ್ರ ಹಿಂಸೆ ಹೊಂದಿಸಿ ನಿನ್ನ ಪ್ರಾಣವನ್ನು ತೆಗೆಯುವೆ. ಈಗ ಎಷ್ಟು ಕಿರಿಚಿ ಆಡಿದರು, ಇನ್ನು ಉಳಿಯದು ನಿನ್ನ ಜೀವ ಪ್ರಾಣ. ದೇವೇಂದ್ರ, ಏನು ಮಾತು ಅಂತ ಆಡ್ತಾ ಇದೆಯಾ? ದಯವಿಟ್ಟು ಎಂತ ಸುಳ್ಳನ್ನು ಹೇಳ್ಬೇಡ. ದಯವಿಟ್ಟು ಹೊರಟು ಹೋಗಿ ನಿಂದ. ಏ ಸೊಕ್ಕಿನ ಮಗನೇ, ಎಷ್ಟು ಕಪ್ಪು ನಿನಗೆ. ಬ್ಯಾಟಿ ಬಲಿದಾಗಲೇ ಕಪ್ಪು ಹೆಚ್ಚಾದಂತೆ ಒಂದು ನಾಡು ಕ್ಷಣ ಮಾತ್ರ. ಕಿರುಚು ಕೈ ಕಟ್ಟಿ ಹಾಕಿ ನನ್ನ ಹೆಂಡತಿ ಹೋಗಿ ಒದಿಯುವ ಆ ಮಗನೇ. ಕೈ ಬಿಟ್ಟು ನೋಡೋ ಕ್ಷಣದಲ್ಲಿ ನನ್ನ ಸುಟ್ಟ ಹಾಕಿ ಬಿಡುತ್ತಾನೆ ಪದ್ಮಾಸನ ಮಗನೇ. ಹೇ ಹೊಲಸು ಎಣ್ಣೆ, ಏನೆಂದೆ ನನಗೆ ಪಶು ಜಾತಿಯ ಹಂದೆ. ನಿನಗೆ
ನನ್ನ ಮನಸ್ಸು. ಅಂದು ನನ್ನ ಕಣ್ಣಿಗೆ ಬಾರಿಸಿದ ಸೇರಿದ ಪ್ರತಿ ಜ್ವಾಲೆ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತದೆ. ನನಗೆ ಸಮಾಧಾನವಿಲ್ಲ. ಅಯ್ಯೋ ಸೀತಾ, ನಾನಿಂದು ಬದುಕಲಾರೆ. ಮೊಜ್ಜು ಬಾಯಿ ಬಸ್ ಬಸ್ ಬೇಡಿ ಸ್ವಾಮಿ. ಕಾಲ ಹೊಡೆಯಿರಿ ಉಡಲು. ಬೇಡ, ನನ್ನ ಬಟ್ಟೆಯನ್ನು ಹೊಡೆಯಬೇಡಿ. ಬಿಟ್ಬಿಡಿ ಅದನ್ನ. ಅಯ್ಯೋ ದುಷ್ಟರೇ, ಹೊರಟಾಗಿಲ್ಲ. ಬೇಡ, ಬಿಟ್ಟುಬಿಡಿ. ಸೀತಾ, ನಿನ್ನ ಕಣ್ಣು ಮುಂದೆ ನಿನ್ನ ಪತ್ತೆ ನೋಡಿದರಲ್ಲ, ನಾನು ಮಾಡಿದ ಅನ್ಯಾಯಕ್ಕೆ ನನಗೆ ಅಂತ ಇವನು ನೀರಡಿಸಿದ ಪ್ರಾಣಿಯನ್ನು ಹೊರಡುತ್ತಿದ್ದಾನೆ. ತಡ ಮಾಡಲು ಮಾಡುವುದು ಪ್ರಕಾಶ. ಈ ಮನೆಯಲ್ಲಿ ಬರುವ ನರಪೀಳಿಗೆಯನ್ನು ಸತ್ತು ಸಾಯಲು ಆದಷ್ಟು ಬೇಗನೆ ಇವನನ್ನು ತುಂಗಾ ಭದ್ರಾ ನದಿಯಲ್ಲಿ ತಡವನ್ನು ಸೇರಿಸಿ ಅಯ್ಯೋ ಅಮ್ಮ, ಸೀತಾ ಬದುಕಲಾರು. ಯಾರಿಲ್ಲ ಸಮಯ ಅರಿತು ನನ್ನ ತಂಗಿ ಮೇಲೆ ಬಲಾತ್ಕಾರ ಮಾಡಲು ಬಂದೀಯ ಪಾಪಿ. ಅಣ್ಣ, ಇಂಥ ಬಟ್ಟಿ ಮಕ್ಕಳ ಮೈಕರ್ಮ ಸುಳ್ಳು. ನೀವು ಮೆಟ್ಟಿಲ ಮಾಡಿಕೊಳ್ಳಬೇಕು. ಅಂದಾಗಲೇ ಹೆಣ್ಣಿನ ಜಲಭಕ್ಕೆ ಶಾಂತಿ. ಅಣ್ಣ, ನನ್ನ ಪತಿಯವರನ್ನ ಹೊಟ್ಟು ಬಡಿದು ಚಿತ್ರ ಹಿಂಸೆ ಕೊಟ್ಟು ಅವರ ಕೈ ಕಾಲು ಕಟ್ಟಿ ತುಂಗಭದ್ರಾ ನದಿಗೆ ಹಾಕ್ತೀನಿ ಅಂತ ಎತ್ಕೊಂಡು ಹೋಗ್ಬಿಟ್ರಣ್ಣ ಅವ್ರು. ಆದಷ್ಟು ಬೇಗ ನೀನು ಹೋಗಿ ಅವರನ್ನ ಕಾಪಾಡೋಣ, ಕಾಪಾಡು. ಸೀತಾ, ಸೀತಾ, ನಿನ್ನ ಮತ್ತು ಶಂಕರನ ಸಂಬಂಧನ ಕಳಿಸಿ ಈ ನಿನ್ನ ಮಾಂಗಲ್ಯವನ್ನು ಕಿತ್ತು ಹಾಕಿ ಇಡೀ ಜೀವನವೆಲ್ಲ ರಂಡಿ ಮಂಡಿಯನ್ನಾಗಿ ಹೋಗಿರೋ ಬಡ್ಡಿ ಮಕ್ಕಳ. ನಿಮ್ಮಂತ ಮನೆ ಮೂರ್ಖರಿಂದ ಮರಿ ಆಸ್ತಿ ಮಹಿಳೆಯರು ಬೀದಿ ವಿಕಾರಿಗಳೇ ತೆಗೆರೆ. ಹೀಗೆ ಬೀದಿಯಲ್ಲಿ ಕತ್ತರಿಸಿ ಹಾಕಬೇಕು ನಿಮ್ಮ 10 ತಾಸುಗಳಿಗೆ. ಇವರು ಮಾತ್ರ ನಂಬಬೇಡಣ್ಣ. ಈ ಪಾಪಿಗಳು ನನ್ನ ಆಪ್ತ ಹೇಳಿದ್ದಲ್ಲ, ಗಂಡನನ್ನು ಹೊಡೆದು ಬಡಿದು ಚಿತ್ರ ಹಿಂಸೆ ಕೊಟ್ಟು ಬಿಸಾಕ್ತೇವೆ ಅಂತ ಎತ್ಕೊಂಡು ಹೋದ್ರಣ್ಣ. ನನಗೆ ಭಯವಾಗುತ್ತಣ್ಣ, ನನಗೆ ಭಯವಾಗುತ್ತೆ. ಕಾಪಾಡಣ್ಣ, ಕಾಪಾಡು. ಒಳಗಡೆ ನಡಿ ನೀವು. ನಿನ್ನ ಮಡಿಲಲ್ಲಿ ಮಕ್ಕಳಾಗಿ ಹುಟ್ಟಿ ಬಂದ ಹುಲ್ಲು ಮಾನವರು ನಿನಗೆ ದ್ರೋಹದ ಕೆಚ್ಚನ ಕೆಂಡ ಹಿಡಿಯುತ್ತಿದ್ದಾರೆ. ಸೊಕ್ಕಿನಿಂದ ಸಿಕ್ಕ ಸಿಕ್ಕ ಬಡವರನ್ನು ಬಳಲಿಸಿ ಅವರ ಎದುರು ತಿಂದು ಕೊಟ್ಟಿದ್ದಾರೆ ಎಷ್ಟೋ ಜನ ಶ್ರೀಮಂತರು. ಛೆ,
ಎಂತ ವಿಚಿತ್ರ ಕಾಲ. ಕಾಲದ ಚಕ್ರದ ವಕ್ರತೆಗೆ ಸಿಕ್ಕಿ ಎಷ್ಟೋ ಬಡವರು ತಿನ್ನಲಿಕ್ಕೆ ಅನ್ನವಿಲ್ಲದೆ ಬೀಗೇರಿ ಬಸ್ ಸ್ಟ್ಯಾಂಡಿನಲ್ಲಿ ಬಿಟ್ಟು ಹೋಗುತ್ತಿದ್ದಾರೆ. ಕಣ್ಣು ತೆರೆದು ನೋಡುತ್ತಾ ಈ ಬಡವರ ಗೋಳ. ವಿದ್ಯಾರ್ಥಿ ತಿಳಿಗೆ BA ಓದಿದರು. ನೌಕರಿಸಿಗಳಾದರೆ ಒಪ್ಪತ್ತಿನ ಗಂಜಿಯು ಗಂಜಿಲ್ಲದೆ ಹೋಟೆಲಿನಲ್ಲಿ ಜೀವನ ಕಾಲ ಕಳೆಯುತ್ತಿದ್ದಾರೆ. ಆದರೆ ಈ ಡಿಗ್ರಿ ಪಡೆಯೋದು ಗತಿ ಏನು ತಾಯಿ? ಈ ಎಷ್ಟೊಂದು ತಂಪಾಗಿರಲ್ಲ ತುಂಗಭದ್ರಾ ನದಿಯ ದಳ. ಸ್ವಲ್ಪ ಹೊತ್ತು ಈಜಾಡುತ್ತಾ ಕಾಲ ಕಳೆಯೋಣ. ಈರೋರು ಒಬ್ಬ ಮನುಷ್ಯನನ್ನು ಹೊತ್ತುಕೊಂಡು ಬರುವರು. ಈ ದೃಶ್ಯ ನಾನು ಮನೆಯಲ್ಲೇ ನಿಂತು ನೋಡುವೆ. ಕಾಲ ಈ ನೀರಲ್ಲಿ ಆಳವಾದ ಸಮುದ್ರ ಇರ್ತದೆ. ಇವನನ್ನು ಬೀಸ್ ಹಾಕಿ ಬಿಡುವುದು. ಪೊಲೀಸ್ ಇಲಾಖೆಯಲ್ಲಿ ಶವವನ್ನು ಸೇರೋಬೇಕು. ನನ್ನ ಮುಂದೆ ಈ ಶವ ನೀರಿನ ಪಾಲಾಗೋದಕ್ಕೆ ಬಿಡಲಾರೆ. ಈಜಿ ದಡ ಸೇರಿಸಲೇಬೇಕು. ಏನ್ ಮಾಡಿದ್ರಿ ಶಿವನೇ? ನಾವ್ ಏನೇನೋ ಮದುವೆ ಮಾಡ್ಕೊಂಡು ಆದ್ರೆ ನನ್ನ ಮದುವೆ ಮಾಡ್ಕೊಂಡು ಗಂಡ ಎಲ್ಲಿ ನೆಗಡಿ ಬಿದ್ದು ಸತ್ತನು ಏನು ಒಂದು ತಿಳಿಯೋದಿಲ್ಲ ಕಾಣ್ತೇವ್ರಿ. ನನ್ನ ಮದುವೆ ಆಗ ಗಂಡ ಇನ್ನು ಮಕ್ಕಳು ಮರಿಯೆಲ್ಲ ಕಾಣ್ಬೇಕಿತ್ತು. ನನ್ನ ಗಂಡ ಎಲ್ಲೂ ಕಾಣ್ತಾ ಇಲ್ಲ. ನಡಾರೋಣೆ ನಿಂತ ಅಪ್ರಾತ್ರಿಯಾಗ ಗಂಡು ಸತ್ರ ಅಂಡಿ ಅಂತ ಹೇಳಕತ್ತಿಲ್ಲ ಲೇವಡಿಗೆ. ಯಾಕ ಗಾಂಡಿಗೆ ಸತ್ಕಿತ ಮತ್ತೆ ಅಯ್ಯೋ, ನನ್ನ ಗಂಡ ಸತ್ತನಂತ ಏನ್ ಕೇಳ್ತೀರಿ? ಗಂಡ ಹೆಂಡ್ರ ಜೀವನ ಎರಡು ಗಾಲಿ ಇದ್ದಂಗ. ಒಂದು ಗಾಲಿ ಅದು ಇನ್ನೊಂದು ಬಂಡೆಲೆ ನಡೆದೈತ್ರಿ. ಗಂಡು ಸತ್ತ ಹುಡುಗವ ಎಷ್ಟಕ್ಕೆ ಸತ್ತವ? ಹೌದಾ? ಅವ್ನು ರಾತ್ರಿ ಫುಲ್ಲು ಟೈಟ್ ಆಗಿ ಕುಡ್ದು ಮಲ್ಕೊಂಡಿದ್ದ. ಆ ಮಲಗಿದಾಗ ಯಾವ ಸತ್ತು ಏನು ಒಂದು ಆ ಮುಂದೆ ಮಗ್ಗ ಇತ್ತಂತ ಸಾಯಣ ಮಂಗನ ಮಗ್ಗ. ಅವನು ಮೊನ್ನೆ ಚಾ ಪುಡಿ ಅದೆಲ್ಲ ಮಾಡಕ್ ಹೋಗಿದ್ನ. ಅದು ಮಾತ್ರ ಸಮಸ್ಯೆ ಈ ಥರ ಆದ. ಏನ್ ಮಾಡಿದ್ರಿ? ಎಲ್ಲ ನಿಮ್ಗೆ ಏನ್ ಕಟ್ಕೊಂಡು ಏನ್ ಮಾಡ್ಬೇಕ್ರಿ? ನಾನು ಒಂದ ಸತ್ತ ಅಂತವ ಕತ್ತಿಯಲ್ಲಿ ಕನಸಿನಾಗ ಏನು ಮನಸ್ಸಿನಲ್ಲಿ ಒಂದ್ರೆ ದೇವ್ರಿಗೆ. ಅಯ್ಯೋ ಶಿವನೇ, ನೀನು ಬದುಕಿ ಸತ್ತಿಲ್ಲ ಅಂದ್ರೆ ಕನಸಿನಾಗ ಈ ಪರಿ ಮಾಡಕತ್ತಿಲ್ಲ. ಕಲಿಸ್ತಲ್ಲ ಆ ರೀತಿ ಕಂಡಿದ್ದೀವಿ. ನೀನ್ ಜೀವನದಾಗ ಇದ್ದೇನಂದ್ರೆ ಮತ್ತೇನ್ ಸಮಾಚಾರ? ಏನಿಲ್ಲ ಹುಡುಗಿ. ಹೋಗ್ಬಿಡನಂತೆ ಖುಷಿಗೆ ಏನಂತನಪ್ಪ ಸತ್ತನಂತ ಎಂತೂ ಎದ್ದು ಬಂದಿದ್ದಕ್ಕೆ ಖುಷಿಗೆ ಹೋಗಿ ಹೋಗಿ ಅಂತಾನೆ ನಮ್ಮ ಮಾವ. ಆತ ಆಟ ಹೊಡಿ ಶಾಲು ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ. ದೊಡ್ಡ ಮನೆಗೆ ಹೋಗಿ ನೆಟ್ಟಗಿ ಮಾಡಬಡಿ ಸಂಸಾರ. ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ನನ್ನ ದೂರ. ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ನಾ ದೂರ. ಕಣದಿನ್ಯಾಗ ಕಡದಂಗ ಕದಿ ಆ ನನ್ನ ಗೆಳೆಯರ ಈ ನಿನ್ನ ಗೆಳೆಯರ
ಕಂಡ ಮಂಜಾಗ ಮನ ಕಂಡ ಮದಿ ವ್ಯಾಧಿ ಮನ ಕಂಡ ಹುರ ಮೇಲೆ ನನ್ನ ಗಂಡ ಕಂಡ ನನ್ನ ಗಂಡ ಹೇ ಕಂಡ ನೆರೆಯದೆ ದರ ಮೇಲೆ ಅಲ್ಲಾಗಿ ಬಾರಾಡ ವರ ನಿಜ ಮನಸಿದೆ ಹುರ ಮದಿ ದರ ಮೇಲೆ ಹುಟ್ಟಿದ ಮ್ಯಾಲ ಹೊಲೆ ಹುಟ್ಟದ ಪೊದಾಗಿ ಹುರ ಮೇಲೆ ಇಷ್ಟೆಲ್ಲಾದ ಮೆಮರಿ ಯಾವಾಗ ಹೋಗ ಗೊತ್ತಿಲ್ಲ ನನಗ ಊರಿಗೆ ಬಾದರ ಕಟ್ಟಿ ಬಡಿತಾರ ಮನೆಗೆ ಹೋಗಿ ನೆನೆದು ಮಾಡದೆ ನಿನ್ನ ಸಲುವಾಗಿ ತಮನ ತಾಯಿಯಿಂದ ದೂರ ನಿನ್ನ ಸಲುವಾಗಿ ತಮನ ತಾಯಿಯಿಂದ ದೂರ ಕನಸಿನ್ಯಾಗ ಕರೆದಂಗ ಕಟ್ಟಿದ ನನ್ನ ಗೆಳೆಯರ ನನ್ನ ಗೆಳೆಯರ ನಡೆಯಲ್ಲಿ ಸೋದ ಆ ಕಡೆದಲ್ಲಿ ಯಾವುದೇ ಒಂದು ಶವ ಬಿದ್ದಿತ್ತು. ಹೋಗಿ ನೋಡಿದರೆ ಮುನ್ಸಿಪಾಲಿಟಿ ಅವರು ಶವವನ್ನು ದಹನ ಮಾಡಿದ್ದಾರೆ. ಅಲ್ಲಿ ಈ ಉಂಗುರ ಬಿದ್ದಿದೆ. ಈ ಉಂಗುರ ನಿಮ್ಮದೇ ಸರ್? ಉಂಗುರ ಶಂಕರದೇ ಆಗಿರೋದ್ರಿಂದ ಶಂಕರ್ ಸತ್ತು ಹೋಗಿದ್ದಾನೆ. ಶವ ಸುಟ್ಟಿದೆ. ಅಂಡರ್ಸ್ಟ್ಯಾಂಡ್? ನಾನಿನ್ನು ಬರುತ್ತೇನೆ. ಬಂದಿದ್ದೇವರಿಗೆ ಸ್ವಾಮಿ ನನ್ನನ್ನು ಬಿಟ್ಟು ನೀವು ಒಬ್ಬರೇ ಹೊರಟೋಗ್ಬಿಟ್ರ. ಅಯ್ಯೋ ದೇವರೇ, ಹೌದಣ್ಣ, ಲಿಖಿತ ಬರೆದ ಶಿಕ್ಷೆ ಇರಬಹುದು. ಅಯ್ಯೋ, ಇದು ಅನ್ಯಾಯ, ನೋವಿನ ಶಿಕ್ಷೆ. ಪ್ರಾಣ ಕಳೆದುಕೊಳ್ಳೋದು ಮಹಾಪಾಪ. ಸತ್ತು ಸ್ವರ್ಗ ಸೇರುವುದಕ್ಕಿಂತ ಎದ್ದು ಜಯಿಸಬೇಕೆಂಬ ಈ ಸಮಾಜದಲ್ಲಿ. ಆದರೆ ಮನೆ ಮೂರ್ಖ ಮಾನವರ ಕುತಂತ್ರಕ್ಕೆ ಸಿಲುಕಿ ಕೈಯಲ್ಲಿನ ಬಲೆಗಳು ಚೂರಾಗಿ ಕೊರಳಿನಲ್ಲಿರುವ ಮಾಂಗಲ್ಯ ಕಳಚಿ ನಿನ್ನ ಮುತ್ತೈದೆತನದ ಅಮಂಗಲವನ್ನು ನೋಡುವುದಕ್ಕೆ ನಮ್ಮನ್ನು ಬದುಕಿದೆಯಪ್ಪ ದೇವರೇ. ಹೌದಣ್ಣ, ಹೌದು. ನಿನ್ನ ಕೈ ಮುತ್ತೈದೆತನವನ್ನ ಪಡ್ಕೊಂಡು ಬಂದಿಲ್ಲಣ್ಣ, ಪಡ್ಕೊಂಡು ಬಂದಿಲ್ಲ. ಇವತ್ತು ನನ್ನ ಪತಿ ನನ್ನಿಂದ ಶಾಶ್ವತವಾಗಿ ದೂರ ಆಗಿ ನನ್ನ ಹಣೆ ಕುಂಕುಮ ಸೋಯ್ತಲ್ಲ. ನನ್ನ ಮುತ್ತೈದೆತನದ ಬಳೆಗಳು ಎಲ್ಲ ಮಾಯವಾದವಣ್ಣ. ಸುಮಂಗಲಿತರದ ಈ ಬಾಂಧವ್ಯ ಇಂದಿಗೆ ಶಾಶ್ವತವಾಗಿ ನನ್ನಿಂದ ದೂರ ಹೋಗ್ಬಿಡುತ್ತಣ್ಣ, ದೂರ ಹೋಗ್ಬಿಡುತ್ತೆ. ಇಲ್ಲ, ನನ್ನ ಪತಿಗೆ ಹೋದ್ಮೇಲೆ ನಾನು ಯಾರಿಗೋಸ್ಕರ ಬರ್ತಿದ್ದೆ? ನಾನು ಬದುಕಬಾರ್ದಣ್ಣ, ನಾನು ಬದುಕಬಾರ್ದು. ಹೀಗೆ ತಲೆ ಕೆಟ್ಟವರಂತೆ ಆಡುತ್ತಿದ್ದೆ. ಈ ಮನದ ಮನಂತರದ ಮುಳ್ಳಿನ ತುದಿಯಿಂದ ಚುಚ್ಚುವೆ, ಮುಳ್ಳಿನ ತುದಿಯಿಂದ ಚುಚ್ಚುವೆ. ತಂಗಿ, ನನ್ನ ತಂಗಿಯ ಬಾಳಲಿ ಸಮಾಜದ ದೃಷ್ಟಿಗೆ ವಿಧವೆ ಗಂಡ ಸತ್ತ ರಂಡೆಯನ್ನು 10 ಜನರು ಕೂಗಿ ಆಳುವಂತಾಯ್ತಲ್ಲ ನಮ್ಮ ಬಾಳು. ಬೇಡ, ನೀ ಹೇಳ್ಬೇಡ. ಅಲ್ಲ, ಸತ್ತು ಹೋಗಿರೋದು ನಿನ್ನ ತಂಗಿಯ ಗಂಡ. ನಿನ್ನ ತಂಗಿಯ ಗಂಡ ಸತ್ತೋದ್ರೆ ನೀನ್ಯಾಕೆ ನಾಳ್ತೀಯ?
ಹೌದು, ನಾನಂತ ಹೇಳಿದೆ, ನಾನು ಅಳ್ತೇನೆ, ನಾನು ಬಿಟ್ಟೆ. ಹೌದಲ್ಲ, ನಾನು ಬಿಟ್ಟರೆ ನಾನು ಅಳ್ತೇನೆ. ನಿನ್ನಳ ಮಾತು ಹೌದು, ನಾನು ಬಿಟ್ಟರೆ ನಾನು ಬಿಟ್ಟರೆ ಬೇಗ ನಡೆಯ ಶ್ವೇತಾ. ಭಾರತಿ ಈಗ ಹೋದಳಲ್ಲ, ತಂಗಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ದುಃಖದಲ್ಲಿ ತೇಲಿ ನಾನು ಮಾಡಿದ ಕುತಂತ್ರಕ್ಕೆ ಶಂಕರ್ ಬರಿಯಾದ ಸಾಕಷ್ಟು ಹಣ ಕೊಟ್ಟು ಆತ್ಮಹತ್ಯೆಯನ್ನು ಈ ಕೇಸನ್ನು ಮುಂದೆ ಹಾಕಿಸಬೇಕು. ಅಂದರೆ ನನ್ನ ದಾರಿಗೆ ಶಂಕರ್ ಅಡ್ಡ ಬರುವುದಿಲ್ಲ. ಮೊದಲು ಅಣ್ಣ ತಮ್ಮಂದರಿ ಮಧ್ಯೆ ಕಿಡಿ ಹಚ್ಚಬೇಕು. ಸಹೋದರನ ಸ್ನೇಹಕ್ಕೆ ಹಾಕಿ ಆಗ ಮಾಡಲೇಬೇಕು ನನ್ನ ಇಲ್ಲವಾದರೆ ನಾನು ಬದುಕುವುದೇ ಕಷ್ಟ. ಭಾರತಿ ಧರ್ಮೇಂದ್ರ ಮಾಮ, ಬನ್ನಿ ಕೂತ್ಕೊಳ್ಳಿ. ಕುಳಿತುಕೊಳ್ಳಲು ಬಂದಿಲ್ಲ ಭಾರತಿ. ಚೀಟಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ವಿಷಯ ತಿಳಿಯಿತು. ನೀನು ಹಿಂದೆ ಮಾತು ಕೊಟ್ಟಂತೆ ನಡೆದುಕೊಂಡರೆ ಅದಕ್ಕಾಗಿ ತಂದಿರುವೆ ಈ ಮತ್ತಿನ ಔಷಧಿಯನ್ನು. ಇದನ್ನು ಹಾಲಿನಲ್ಲಿ ವಿಷ ಬೆರೆಸಿ ಧರ್ಮಣ್ಣನಿಗೆ ಕೊಟ್ಟು ಬಿಡು. ಅಣ್ಣ ತಮ್ಮಂದರ ಮಧ್ಯೆ ನಟನೆಯನ್ನು ನಿರ್ಮಿಸಬೇಕು ಭಾರತಿ. ನೋಡಿ ಮಾವ,
ನಾನು ಏನು ಅರಿಯದ ಅಬಲೆ. ನೀವು ಹೇಳಿದಂತೆ ನಟಿಸುವ ನಟಗಾರ್ತಿ ಅಷ್ಟೇ. ಆದರೆ ನಿಮ್ಮ ಮಾತನ್ನು ಕೇಳುತ್ತೇನೆ. ನಮ್ಮ ಮಾವ ಬಂದಾಗ ಹಾಲಿನಲ್ಲಿ ಬೆರೆಸಿ ನನ್ನ ಶೀಲವನ್ನು ಹಾಳು ಮಾಡಕ್ಕೆ ಬಂದಿದ್ದಾನೆ ಅಂತ ಹೇಳಿ ಅವನನ್ನು ಮನೆಯಿಂದ ಹೊರಗೆ ವೆರಿ ಗುಡ್ ಭಾರತಿ. ನನ್ನ ಆಸೆಯಂತೆ ನಡೆದುಕೊಳ್ಳುವಿಯಾ? ನಾಟ್ಯ ಮಯೂರಿ ನೀನು. ಧರ್ಮನ ಈ ಕಡೆ ಬರುತ್ತಿದ್ದಾನೆ. ಎಚ್ಚರದಿಂದ ಈ ಕೆಲಸ ಮಾಡಿ ಮುಗಿಸ ಭಾರತಿ. ನಾಟ್ಯ ಕೊಟ್ಕೋ. ಭಾರತಿ, ದೇವರು ದೊಡ್ಡನಮ್ಮ, ಈ ಗುಣಮುಖಳಾದಳು. ಆ ಸಂತೋಷಕ್ಕೆ ಒಂದು ಗ್ಲಾಸ್ ಹಾಲು ತೆಗೆದುಕೊಂಡು ಸರಿ ಭಾರತಿ, ನನ್ನ ತಮ್ಮನ ಕೈ ಹಿಡಿದ ಬಂದ ಪತಿ ನೀನು. ನಿನ್ನ ದೇಹದ ಕಾಂತಿಗಳನ್ನು ಕುಡಿದು ಹೇಳುತ್ತವೆ. ಬೇಗ ಬಾ ಭಾರತಿ. ಏನಾಯ್ತು ಮಾವ? ಇವತ್ತ್ಯಾಕೋ ಒಂಥರ ಮಾತಾಡ್ತಾ ಇದ್ದೀರಲ್ಲ? ತಲೆಯಲ್ಲಿ ಚಕ್ರ, ಕಣ್ಣಿಗೆ ಕತ್ತಲು ಆವರಿಸಿದ ಭಾರತಿ. ಭಾರತಿ, ಬೇಗ ಅಶೋಕ ಬರುವುದರೊಳಗಾಗಿ ನಿನ್ನ ತೋಳು ಚಕ್ಕೆಯಲ್ಲಿ ನನ್ನ ತೇಲಿ ಮುತ್ತು ಅಬ್ಬಿಸು ಬಾ ಭಾರತಿ. ಅಬ್ಬಿಸು ಬಾ ಭಾರತಿ. ನಾನೀಗ ಇದು ಭಾರತಿ ಕೈಗಳನ್ನು ಹಿಡಿದೆ ಪ್ರಜ್ಞೆಹೀನನಾಗಿ ಕ್ಷಮಿಸಿಬಿಡಮ್ಮ ಭಾರತಿ. ತೂ ಪಾಪಿ, ನಿನ್ನಂತ ಕ್ಷಮಿಸ್ಬೇಕಾ? ರೀ, ನೀವು ಬರ್ಲೇ ಇದ್ದಿದ್ರೆ ಇಷ್ಟೊತ್ತೇನಾಗ್ಲೇ ನನ್ನಂತ ಸಿದ್ಧಿ ಶಿರೋಮಣಿ ಶೀಲವನ್ನ ಹಾಳು ಮಾಡ್ಬಿಡ್ತಿದ್ದಾರೆ ಈ ಚಾಂಡಾಳ. ಭಾರತಿ, ಸಾಕು ಸುಮ್ಮನೆ. ಇಲ್ಲಿ ನಡೆದ ಪರಿಸ್ಥಿತಿ ಕಂಡು ತೆಗೆದು ನಮ್ಮ ಅಣ್ಣನ ಹೇಗೆ ಕೃತ್ಯ ತಂಗಿ ನೋಡಿದೆ. ನಮ್ಮ ಎಂದು ಬಯಲಿಗೆ ಬಿತ್ತು. ನಿಜವಪ್ಪ, ನಿನ್ನ ಒಡಲ ನುಡಿ ಕಂಡ ದೃಶ್ಯಕ್ಕೆ ನಾನೊಬ್ಬ ಕಾಮಕ ಅಲ್ಲ, ಅಪ್ರತ್ಯಕ್ಷ ನಾನೊಬ್ಬ ಕಾಮಕ. ಹೌದಪ್ಪ, ಹೌದು. ಏನಾಯ್ತು? ತಂಗಿ, ಏನಂತ ಹೇಳಮ್ಮ? ಎಲ್ಲರೂ ಸೂಚಿಸುತ್ತಾರಮ್ಮ. ಸಹಿಸಲಾರೆ. ನಾ ಯಾವ ಕಾಮಕ ಚರ್ಚೆಯಲ್ಲಿ ತೊಡಗಲಿಲ್ಲಮ್ಮ. ಕಾಮಚೇಷ್ಟಿಯಲ್ಲಿ ತೊಡಗಲಿಲ್ಲವಂತೆ ಯಾಕೆ ಸುಳ್ಳು ಮಾಡುತ್ತಾನೆ ತರಗ? ಕಣ್ಣಾರೆ ಕಂಡ ದೃಶ್ಯ ಸುಳ್ಳೆ, ನನ್ನ ಹೆಂಡತಿ ಹೇಳುತ್ತಿರುವ ಮಾತು ಸುಳ್ಳೆ. ಪಾಪಾತ್ಮ, ಎಷ್ಟು ದಿನ ಒಂದಾಗಿ ಕುಳಿತಿದೆ ಈ ಕಾಮದಾಟವಾಡಲು. ಏನಣ್ಣ ಇದಲ್ಲ? ಅಶೋಕಣ್ಣ ಹೇಳ್ತಿರೋ ಮಾತು ಸತ್ಯವೇನಣ್ಣ? ನೀನು ಅತ್ತಿಗೆಯನ್ನು ಮುಟ್ಟಲು ಹೋಗಿದ್ದು ನಿಜವೇ? ನಿಜವಪ್ಪ, ನಿಜ. ನಿನ್ನ ಒಡಲ ದೃಶ್ಯಕ್ಕೆ ನಾನೊಬ್ಬ ಕಾಮಕ ಅಲ್ಲ, ಅಪ್ರತ್ಯಕ್ಷವಾಗಿ ನಿನ್ನ ನುಡಿನ ನೋಡಿ ಕಂಡ ದೃಶ್ಯಕ್ಕೆ ನಾನೊಬ್ಬ ಕಾಮಕ ಅಲ್ಲ. ಕಾಮುಕ ನೀನೇಕೆ ಆಡ್ತೀಯ? ಭಾರಿ ಧರ್ಮರಾಜನ ವಂಶದ ಕುಡಿ ನೀನು. ಬಲೇನ ನನ್ನ ಶ್ರೀರಾಮಚಂದ್ರವನ್ನು ವಾಸಕ್ಕೆ ಸಮಯದಲ್ಲಿ ಭರತ್ ಅಣ್ಣನ ಪಾದಗಳಿಗೆ ರಾಜ್ಯಭಾರ ಮಾಡಿದ. ಅದರಂತೆ ನಂಬಿ ನಾನು ನಡೆದೆ ಇಷ್ಟು ದಿವಸ. ಆದರೆ ನಿನ್ನ ಕಾಮದ ಆಟಕ್ಕೆ ಎಂದು ಬಯಲಿಗೆ ಬಿತ್ತು. ಇನ್ನು ಕೈ ಕಂಬದ ಕಡೆ ನಿಂತಿದ್ದೀರಾ? ಇವನು ನನ್ನ ಶೀಲ ಹಾಳು ಮಾಡಕ್ ಬಂದಿದ್ದಾನೆ.
ಹೋಗುತ್ತೇನೆ. ಬೇಡಣ್ಣ, ನೀನ್ ಯಾಕಣ್ಣ ಮನೆ ಬಿಟ್ಟು ಹೋಗ್ತಾ ಇದೀಯ? ದಿನ ಬಂದ 3ನೇ ಹೆಣ್ಣಿನ ಮಾತನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಬೇಡಣ್ಣ, ಬೇಡ. ತಂಗಿ ನಿನಗ ತಮ್ಮ ತಂಗಿ ಸರಿಯಾಗಿ ನೋಡಿಕೊಳ್ಳಪ್ಪ. ಈ ಮನೆ ಅನ್ನದ ಋಣ ಮುಗಿಯಿತು ನನಗೆ. ಈ ಚಿನ್ನದೊಳಗ ನಿನ್ನ ಹೆಂಡತಿ ಹೆಂಡತಿ ಹಾಲಿನೊಳಗ ಮತ್ತಿನ ಔಷಧಿ ಹಾಕಿ ಈ ಧರ್ಮಣ್ಣನ ಕಾಮಕನಾಗಿ ಮಾಡಿದಳು ಈ ನಿನ್ನ ಪತಿ ಶಿರೋಮಣಿ. ಈ ಹುಚ್ಚಿನ ಮಾತನ್ನ ನಂಬೇಡ್ರಿ. ನೀವೇ ನಿಮ್ ಕಣ್ಣಾರೆ ನೋಡಿದ್ರಿ ತಾನೆ ಇವ್ನೆಂತ ಕಾಮಕ ಅಂತ. ಮೊದ್ಲು ಇವನಿಂದ ಹೊರಗಾಕ್ರಿ ಇಲ್ಲಿಂದ. ಹೊರಗೆ ಹೋಗ್ಬೇಡಣ್ಣ, ಹೊರಗೆ ಹೋಗ್ಬೇಡ. ನನ್ನ ಅಣ್ಣ ಎಂಥವನಾಗದ ನನಗೆ ಗೊತ್ತಣ್ಣ. ನನ್ನ ಅಣ್ಣನಿಗೆ ಪರ ಸ್ತ್ರೀಯರಾದರೆ ತಾಯಿಯ ಸಮಾನ ಅಂತಂದ್ರೆ ಮನೆ ಹೆಣ್ಮಕ್ಳ ಜೊತೆಗೆ ಕಾಮದ ಕಣ್ಣ ಹಾಕಿ ಅಂತ ಮನೆ ಗೌರವವನ್ನ ಪ್ರೀತಿ ಪಾಲು ಮಾಡಿದಾಗ ನನ್ನನ್ನ ಕಟ್ಟಬಲ್ಲ. ಅಶೋಕಣ್ಣ, ಅಣ್ಣನನ್ನ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಿ ನಿನ್ನ ಕೈ ಮುಗಿದು ಕೇಳ್ತೇನೆ. ತಂಗಿ ದಯವಿಟ್ಟು ನನ್ನ ಮಾತನ್ನ ನಂಬು, ಅಣ್ಣನನ್ನ ನಂಬಣ್ಣ. ತಂಗಿ ಸಾಕು ಸುಮ್ಮನಿರಮ್ಮ. ನೀ ಈ ವಿಷಯದಲ್ಲಿ ಭಾಗಿಯಾಗದರು. ಭಾಗಿಯಾದರೆ ನಾನು ನನ್ನ ಹೆಂಡತಿಯನ್ನು ಕಟ್ಟಿಕೊಂಡು ಹೊರಟು ಹೋಗುತ್ತೀನಿ. ನೀವಿಬ್ಬರು ಈ ಮನೆಯಲ್ಲಿ ಸಂತೋಷವಾಗಿರಿ. ಪಾಪ ನೀನೇಕೆ ನಡೆಯುವ ಭಾಗವಹಿಸುತ್ತಿರುವಮ್ಮ? ಇಬ್ಬರ ಅಣ್ಣ ತಮ್ಮಂದಿರ ನಡುವಿನ ಗೋಡೆ ಬಿರುಕು ಬಿಟ್ಟಂತಾಗಿತ್ತು. ಕರೆಣ ಕುಡಿ ಸೋದರ ಮಧ್ಯೆ ಇದಿಯು ಹೊಂಚು ಹಾಕಿ ಬೇರೆ ನಾನು ಬರುತ್ತೇನೆ ತಂಗಿ, ಬರುತ್ತೇನೆ. ಅಶೋಕ, ಈ ತಂಗಿಯನ್ನು ಬಿಡಬೇಡಪ್ಪ, ಬಿಡಬೇಡ. ಇದೇ ಕೈ ಮಾಡಿ ಕರೆಯುತ್ತಿದೆ ಬೀದಿಗೆ ಬಾ ಎಂದು. ಬರುತ್ತೇನೆ ತಂಗಿ, ಅಶೋಕಣ್ಣ, ಅಣ್ಣ ಮನೆ ಬಿಟ್ಟು ಸೀತಾ, ನೀನ್ ಬಾಯಿ ಮುಚ್ಕೊಂಡು ಒಳಗೆ ನಡಿ. ನಿನಗೀಗೆಲ್ಲ ಗೊತ್ತಾಗಲ್ಲ. ಆ ಬಂಗಾರಪ್ಪಂದೇ ಒಂದು ಕಾಟ ಆಗೈತಿ. ಎಲ್ಲದನೋ ಏನು ಹಿಂದೆಂದೂ ನಿನ್ನದು ಮರೆತು ಕಣ್ಣಿನಲ್ಲಿ ಕಣ್ಣು ಇಟ್ಟು Oh,
ರೊಕ್ಕ ಕೊಟ್ಟ ಮುಂದಕ್ಕೆ ಹೋಗು. ಅಲ್ರಿ ಬಡ್ಡಿ ಬಂಗಾರಪ್ಪರೇ ಇಷ್ಟು ಅರ್ಜೆಂಟ್ ಆಗಿ ಕೇಳ್ತಿರಲ್ರಿ, ಇವತ್ತಿಲ್ಲ ನಾಳೆ ಇನ್ನೊಂದ್ ದಿನ ಬಂದಾಗ ಖಂಡಿತ ಕೊಡ್ತೀನಿ ಮಾವರ. ಮಾವ ಅನ್ಬೇಡ, ಮಾವ ಅಂದ್ರು ಒಂದು ಮ್ಯಾಕ್ ಏರಿಸಿ ಕೆಳಗೆ ಕೈ ಬಿಟ್ಟಿ, ಹಾ. ಇಲ್ಲಿವರೆಗೂ ಕೊಟ್ಟಿಲ್ಲ. ಹಾ. ನೋಡೀಗ ಮಣ್ಣ್ ಎಲ್ಲ ಕಡೆ ಅಲ್ಲಿ ಆ ಚಾಲಂಗ್ ಇಟ್ಟಲ್ಲ, ಹೌದು ಅಲ್ಲಿ ಕರಿ ಮೈಲಾರಪ್ಪ ಅಂತ. ಕರಿ ಮೈಲಾರಪ್ಪ. ಮೂಗು ನೋಡಿದ್ರ ಅಣಿ ಕೊರಿದ್ದಂಗ ಹಾ ಅವನು ಇದೈತಲ್ಲ ಹಾ ಹೊಂದಿ ಪಟಕ್ಕನ ಹೋಗಿ ಬಡ್ಕೊಂಬರ್ತಾವಂತ. ಹಂಗಾಯ್ತಾ? ಅದಕ್ಕೆ ಮಾವ ನನಗ ಒಂದು 10 ಲಕ್ಷ ಕೊಡು, ಹೊಲಸ ತರ್ಸ್ಕೊಂಡ್ಬರ್ತೀನಿ ಅಂದ. ಹಾ ಮಾವ ನಾನು ರಾತ್ರಿ ಮಕ್ಕೊಂಡು ನಾನು ಹೆಂಗೆ ನೋಡ್ತ ನಾನು ದೇವ್ತೀನಿ ಅಂತ ಸೊಟ್ಟಕ್ಸಂಬಂತು ನಾನು ಬರ್ತೀನಿ ಕೊಡು ಮಾವ ಅಂತ ಬಡ್ಡಿ ಕೊಡು. ಕೊಟ್ಟೆ. ಹಾ ಮೈಲಾರಿ ರೊಕ್ಕ ಕೊಡ್ಲಿ ಅಂದ. 2 ದಿವಸ ಚಾಲ ತಿಂದಿಯಲ್ಲ ಮುಟ್ಟು ಹೋಗಂದ. ಹಾ ಇಂಥದ್ದು ಹನಿ ಹನಿ ಹೊಡ್ಕೊಳ ಕುಂತೀನಿ. ಇನ್ನೊಬ್ಬಿಗೆ ಕೊಟ್ಟಿದ್ದೆ. ಹಾ ಯಾರಂದ್ರ ಹಾ. ಐಶ್ವರ್ ರೈತ ಹೆಚ್ಚು ಹಾ. ಮನಸ್ಸಿಗಿಂತ ಕಡಿಮೆ, ಕಡಿಮೆ. ಅವ್ರಿಗಿನ ರೂಪವಂತಿ ಹೌದಾ? ಸಿದ್ಧವ ಸಿದ್ಧ. ಬಿದ್ರ ಸಿದ್ಧವ ಹಾ. ಕೊಟ್ಟಿದ್ದೆ. ಹಾ ಕೊಟ್ಟಿದ್ದ? ಯಪ್ಪ ಸಲ ಕೊಟ್ಟಿದ್ದೆ. ಕೊಟ್ಟಾಗ ನೋಡು ಕೇಳಿ 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 ಸಾಕಾಗಿತ್ತು. ಸಾಕಾಗೋಯ್ತ್ರ? ಕೇಶಪ್ಪ ಜೈಲು ನೀನು ಹೇಳ್ತೀನಿ ಹೊಲಕ್ಕಲ್ಲ ಅಂದ. ಹೊಲಕ್ಕೆ ಹೋಗ್ತೀನಿ, ಹೊಲದಾಗ ಇವತ್ತಿ ಬಡ್ಕೊಂಡೋಳ ಚಂದ್ರ ಹಚ್ಚಿಕೊಂಡೋಳ, ಒಳ ಅನ್ನೋದು ಕಾಣೋದು ಆಚೆ ಅನ್ನೋದು ಕಾಣೋದು. ಇಲ್ಲೇ ನಿಮ್ಮ ಬಡ್ಡಿ ಬಂಗಾರ ಹೋಗಿ ಅಲ್ಲ ಒಳ್ಳೆ ಅಲ್ಲ. ಇಂಥ ಹಣೆ ಬರ ಹಾಕುಂತ ನಾನು. ಅಯ್ಯೋ ಬಡ್ಡಿ ಏನಾರ ಮಾಡಿ ಬಡ್ಡಿ ಬಂಗಾರ ಹತ್ರ ರೊಕ್ಕ ವಸೂಲಿ ಮಾಡ್ತಾನೆ. ಅವ್ನಿಗೆ ವಸೂಲಿ ಮಾಡೋಕ್ಕಿಂತ ಮುಂಚೆ ಇವನ್ನೇ ಆಗ ಒಂದು ಕಾಲ್ ಹಾಕ್ಬಿಡೋಣ. ಈ ಬಡ್ಡಿ ಬಂಗಾರಪ್ಪರ ಹಾ. ನಿಮಗೆ ನಾನು ಮದುವೆ ಮಾಡ್ಕೊಬೇಕಂತ ಅದೀನಿ. ಏನ್ ಮಾಡೋಣ? ನಾನು ಮದುವೆ ಮಾಡ್ಕೊಬೇಕಂದ್ರೆ ನಿಮ್ದು ಹೊಲ ಮನೆ ಆಸ್ತಿ ಪತ್ರ ಎಲ್ಲ ನನಗೆ ಬರ್ಕೊಡ್ಬೇಕು ನೋಡ್ರಿ. ಅಯ್ಯಯ್ಯ, ನಾನು ಹೇಳ್ಬೇಕಂದಿದ್ದು ನೀನೇ ಹೇಳಿ. ಹೌದು ಹೊಲ ಆಸ್ತಿ. ನೋಡಿಲ್ಲ ನಾನು ಮತ್ತಗನ ರಿಜಿಸ್ಟರ್ ಆಫೀಸ್ ಹೋಗಿ ನೀ ಹೆಸರು ಕಾಗದ ಆಮ್ಯಾಗ ಬ್ಯಾಂಕಿನಾಗ ಪಾಸ್ಬುಕ್ ನನ್ನ ಹಿಂದಿ ಕೊಳ ಇವರು ಸರ ಬಂಗಾರ ಬೆಳ್ಳಿ ಬಡಿ ಎಲ್ಲ ನೀನು ಹೆಸರು ಹಚ್ಚೀನಿ. ಹೌದ್ರಾ? ಈಗ ಮನೆಗೆ ಹಾಕ್ಬಿಡೋನು, ಆಗ್ಬಿಡು ಸದ್ದ ಒಂದು ಉಗುಳ ಬಿಡುನು.
ನನಗೆ ಇಲ್ಲಿ ಬಿಡುವ ಮರಯ 4 ಗಂಟೆ ಬಿದ್ದಕ್ಕ ಯಪ್ಪ ಯಪ್ಪ ಮಂಗನ ಮಗಳ ಮನಿ ಮಾಡಿ ನೋಡ್ತಿದ್ದಿಲ್ಲ. ಏನ ರತ್ನ ನನ್ನ ಮದುವೆಕಿಲ್ಲ ಅಂತ ಹೇಳಿ ಏನ್ ಮಾಡೋದು? ಆ ಬಡ್ಡಿ ಬಂಗಾರ ರೊಕ್ಕ ಕೊಡು ಅಂತ ಕೇಳಕತ್ತಿದ್ನ. ಅವನಿಗೆ ಹೊಲ ಮನೆ ಪತ್ರ ಬರ್ಕೊಡು ಅಂತ ಸುಮ್ಮನೆ ಒಂದು ನಮೂನಿ ಸುಳ್ಳು ಹೇಳಿ ಜಾಸ್ತಿ ನಾನು ಅವನಲ್ಲಿ ಮದುವೆ ಆಗ್ತೀನಿ. ಸುಮ್ಮನೆ ನಾಟಕ ಆಡಿದಷ್ಟೇ. ಹೌದು, ಹಾಗಾದ್ರೆ ಬೇಸ ಆಗ್ತದ. ನಾವಿಬ್ರು ಮದುವೆ ಆಗ್ಬಿಡೋಣ. ನಾವಿಬ್ರು ಮದುವೆ ಆಗ್ಬಿಡೋಣ. ಮದುವೆ ಆಗಿ ಯಾವ ದೇವಸ್ಥಾನ ಮದುವೆ? ಹೌದಾ?
ಸರಿಯಾಗಿ ಕೆಲಸ ಮಾಡಿ ಮುಗಿಸು. ಇನ್ನು ಮಹತ್ವದ ಕೆಲಸಗಳಿವೆ, ಅದನ್ನು ಕಾರ್ಯಗತ ಮಾಡಿದರೆ ನಿನಗೆ ಸುಖ ಜೀವನ ಕೈ ಮಾಡಿ ಕರೆಯುತ್ತದೆ. ನೋಡು ಧರ್ಮನ್, ಇಷ್ಟು ದಿನ ನೀನು ಹೇಳಿದ ಕೆಲಸವೆಲ್ಲ ಮಾಡುತ್ತಾ ಬಂದಿದ್ದೀನಿ. ಇನ್ಮೇಲೆ ಏನ್ ಮಾಡ್ಬೇಕಂತ ನೀವೇ ಹೇಳಿ. ಲೋಕ ಭಾರತಿ ತುಂಬಾ ಗರ್ಭಿಣಿಯಾದ ಮಹಿಳೆಯರನ್ನು ಮೊದಲು ಹೊರಗೆ ಹಾಕಬೇಕು. ಅದೊಂದು ಕಾರ್ಯ ಮಾಡಿ ಮುಗಿಸು. ಅವಳು ತುಂಬ ಗರ್ಭವತಿ ಇರುವಳು. ಆ ಗರ್ಭದ ಒಡೆಯ ಚಂದ್ರ. ಆ ಚಂದ್ರ ಎಂದು ಗೊತ್ತಾಗಿದೆ. ಅಶೋಕನ ಕೈಯಿಂದ ಅವರಿಬ್ಬರನ್ನು ಹೊರಗೆ ಹಟ್ಟಿಸಬೇಕು. ನಂತರ ಅಶೋಕನಿಗೆ ನೆತ್ರೆ ಮಾತ್ರೆಯನ್ನು ಹಾಲಿನಲ್ಲಿ ಕುಡಿಸಿ ಬೆಳೆಸಿ ಇದೊಂದು ಮಹತ್ವದ ಕಾರ್ಯ. ನೀವು ಹೇಳಿದ ಕಾರ್ಯ ಮಾಡಿ ಮುಗಿಸುತ್ತೇನೆ. ನನಗೇನು ಕೊಡ್ತೀರಾ? ಇಷ್ಟೆಲ್ಲ ಸಹಾಯ ಮಾಡಿದ ನಿನಗೆ ನಿನ್ನ ಎರಡನೇ ಪತಿ ಅತ್ತಿ ಮಾವಂತರು ಆಗಿದ್ದಾರೆ. ಅವರು ಪಟ್ಟದ ಹೋಗಿ ಜೀವಂತ ಸುಖ ಸಾಗಿಸೋಣ. ನೋಡಿ, ನನ್ನ ಬಾಳಿಗೆ ಬೆಳಕಾಗಿ ಬರ್ತಾನೆ ಅಂತ ಹೇಳ್ತಿದ್ದೀರಲ್ಲ, ನನಗೆ ತುಂಬಾ ಸಂತೋಷ ಆಗ್ತಿದೆ. ಭಾರತಿ, ನಾನೊಂದು ಇನ್ನೂ ಒಂದು ಭಾರತ ಬಿಟ್ಟಿದ್ದೆ. ತೆಗೆದುಕೋ ಈ ಫೋಟೋವನ್ನು. ಇದರಿಂದ ಸೀತಾಳನ್ನು ಸುಲಭವಾಗಿ ಹೊರಗೆ ಹಾಕಬಹುದು. ಅಂದ ಮೇಲೆ ನೀನು ನನ್ನ ಮುಂದಿನ ಎರಡನೇ ಪತ್ನಿ. ನನ್ನ ಕ್ಯಾರೆಕ್ಟರ್ ನಿನಗೆ ಅರ್ಥವಾಗುತ್ತದೆ. ಸರಿ, ಆಯ್ತು. ನೀವು ಹೇಳಿದಂತೆ ನಾನು ನಡೆದುಕೊಳ್ತೇನೆ. ಕಮಾನ್ ಭಾರತಿ, ಕಮಾನ್ ಭಾರತಿ. ಬೇಡ, ನಾ ಇದನ್ನ ಕುಡಿಯೋದಿಲ್ಲ. ಹುಟ್ಟಿದ ಕೂಸಿಗೆ ಎಂದು ಯಾವ ಅಭ್ಯಾಸ ಇರುವುದಿಲ್ಲ. ನನ್ನ ಸಹವಾಸದಿಂದ ಅವರಿಗೆ ಈ ಚಟ ಕಲಿಯಬಹುದು. ಆಯ್ತು ದೇವಿ. ಬಟ್ ನನ್ನ ಬಾಳ ಸಂಗಾತಿ ನೀನಾಗಬೇಕಾದ್ರೆ ಇದು ಯಾವ ಮಾಲಕ್ಕ ಇಲ್ಲವಾದರೆ ನಿನ್ನ ದಾರಿಗೆ, ನನ್ನ ದಾರಿಗೆ. ಸರಿ, ಆಯ್ತು. ನಿಮ್ಮ ಮಾತಿನಂತೆ ಕುಡಿಯುತ್ತೇನೆ. ವೆರಿ ಗುಡ್ ಭಾರತಿ. ನೋಡಿದಲ್ಲಿ ಇದನ್ನ ಕುಡಿದಿದ್ದಾಗೆ ನನ್ನ ಮನಸ್ಸಲ್ಲಿ ನಿಮ್ಮನ್ನ ಪ್ರೀತಿಯಿಂದ ಹಕ್ಕಿ ತರ ಹಾಡಾಡ್ಬೇಕಂತ ಅನಿಸ್ತಾ ಇದೆ. ಆಯ್ತು, ನಡೆಯೋಣ ಇಬ್ಬರು.
ಸರಿ ಬನ್ನಿ ಹೋಗೋಣ. ಬಾಯ್ ಬಾಯ್. ಹೋಗು ಹೋಗು ಮೂರ್ಖ ಹೆಣ್ಣೆ, ಏನು ಅರಿಯದ ಮರಳೆ, ನನ್ನಿಂದ ನಿನಗೆ ಸಿಗುವುದು ಸಂಸಾರ ಸುಖವಲ್ಲ, ದುರಂತ ಸಾವು. ಸೀತಾ, ಇನ್ನೊಬ್ಬ ಉಂಡ ಬಿಸಾಕಿದ ಯಂತ್ರವನ್ನು ನನ್ನ ಸತಿ ಸ್ಥಾನ ನೀನು ಬಯಸುವಿಯಾ? ನಿನ್ನಿಂದಲೇ ಧರ್ಮಣ್ಣನ ಮನೆಗಳನ್ನು ಸರ್ವನಾಶ ಮಾಡಿಸಿ ಮಾಡಿಕೊಂಡು ನಿನ್ನನ್ನು ಯಮಲೋಕಕ್ಕೆ ಕಳಿಸುವೆ. ದೇವೇಂದ್ರನ ನಾಟಕದ ಆಟ ಅದಕ್ಕಾಗಿ ನಿನ್ನ ಕಿವಿಯಲ್ಲಿ ಊದಿ ಕಳಿಸಿರುವೆ. ನನ್ನ ಮಂತ್ರ ಹೇಗಿದೆ? ಆಗ ಉದ್ಭವಿಸುವುದು ತಂತ್ರ. ಹೇಗಿದೆ ದೇವೇಂದ್ರನ ತಂತ್ರ? ನಿನ್ನಲ್ಲಿ ನಾವು ಹೇಗೆ ಕಾಳಕೊಂಡು ಸೇರಿ ಅವನಿಗೆ ನೀನು ಇನ್ನೊಂದು ಸಂಸಾರದ ಕಲಾ ಕೊಳೆಗಿಟ್ಟರೆ ನಾನು ನಿನಗೆ ಸ್ನೇಹಿತರಲ್ಲಿ ಉಳಿಯುವೆ. ನಿನ್ನ ಆಸ್ತಿಗೆ ನಾನೇ ಮಾರುತ್ತಾರ. ಹೇಗಿದೆ ಈ ಪುಂಡ ಪ್ರಕಾಶನ ಪಾರ್ಟಿ ಮನೆಯಲ್ಲಿ ಇರುವಮ್ಮ. ಅತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ತಂಗಿ ಎಂದು ಡ್ಯೂಟಿ ಪ್ರಾರಂಭಿಸಲು ಇನ್ಸ್ಪೆಕ್ಟರ್ ನಾವು ಸಿಕ್ಕಿದೆ. ಬಾರೋ ಇನ್ಸ್ಪೆಕ್ಟರ್. ತಂಗಿ ಎಂದು ಇನ್ಸ್ಪೆಕ್ಟರ್ ನೌಕರಿ ಪ್ರಾರಂಭಿಸಲು ಒಳ್ಳೆಯ ದಿನ, ಅದಕ್ಕಾಗಿ ಸೀರೆ ತಂದರೆ ತೆಗೆದುಕೊಳ್ಳಮ್ಮ. ಏನು ನಮ್ಮ ಮನೆಗೆ ಪೊಲೀಸ್ ನೌಕರಿ ಸಿಗ್ತಾನೆ, ನನಗಂತೂ ತುಂಬ ಸಂತೋಷವಾಗ್ತಾ ಇದೆ. ಈ ಸಮಾಜದಲ್ಲಿ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯನ್ನು ಬೀಗದನ್ನ ನೀವು ಪಡೆಯಬೇಕು. ಈ ನಿನ್ನ ಕೀರ್ತಿಯ ಬರ್ತಾಕಿ ಆಕಾಶದ ಎತ್ತರಕ್ಕೆ ಹಾರಾಡಿರ್ತಾರ ನೋಡೋದನ್ನ ಸಂತೋಷ ಪಡಬೇಕು ಅನ್ನೋದೇ ನನ್ನ ಆಸೆ. ಅನ್ಯಾಯ, ಅಸತ್ಯ, ಧರ್ಮ ತಲೆಯಲ್ಲಿ ಪ್ರಯಾಣ ಮಾಡಿ ದೇಶದ ರಾಜಕೀಯ ಅತ್ಯಾಚಾರ ಬಯಲಿಗೆ ಎಳೆದು ಕರ್ತವ್ಯದ ಕಾಯ್ಕೆ ಪಟ್ಟೆ ತೊಟ್ಟು ನೀತಿ ಮಾರ್ಗದ ಲಾಟಿ ಹಿಡಿದು ಒಳ್ಳೆಯ ಇನ್ಸ್ಪೆಕ್ಟರ್ ಎಂಬ ಬಿರುದು ಪಡೆಯುತ್ತಾನೆ. ಮಾತಾಡಿ ಸಾಕು. ಇನ್ಸ್ಪೆಕ್ಟರ್ ಸಾಹೇಬ್ರು ಊಟ ರೆಡಿ ಇದೆ, ಬನ್ನಿ ಊಟ ಮಾಡಿ. ನಡೆತೆಗೆ ಊಟ ಮಾಡೋಣ. ರೀ ರೀ ಏನಾಯ್ತು? ನೋಡ್ರಿ ಇಲ್ಲಿ ನಿಮ್ ತಂಗಿಗೆ ಸೀರೆ ತಂದು ಕೊಟ್ಟಿದ್ದಾನಲ್ಲ ನಿಮ್ ಫ್ರೆಂಡು, ಅದರಲ್ಲಿ ಫೋಟೋ ಸಿಕ್ತು. ಫೋಟೋದಲ್ಲಿರುವ ಒಪ್ಪಿಗೆ ನೋಡಿದರೆ ಇವಳ ಗರ್ಭಕ್ಕೆ ಇವನೇ ಕಾರಣ. ಏನೋ ಅಶೋಕ್, ಕೈಯಲ್ಲಿ ಏನೋ ಹಿಡಿದಿರುವೆಯಲ್ಲ? ಚಂದ್ರು, ನೋಡು ಚಂದ್ರು, ಇದು ಸಾಧಾರಣ ಫೋಟೋ ಅಲ್ಲ. ನಮ್ಮ ಮನೆತನ ಗೌರವ ಮಣ್ಣುಪಾಲು ಮಾಡಬಹುದು.
ಅಶೋಕ, ನಾನು ಅಂತವನಲ್ಲ. ನೋಡಿ ನಿಮ್ ಪೊಲೀಸ್ ಬುದ್ಧಿನ ಈಗ ತೋರಿಸ್ಬೇಡಿ. ನಮ್ಮ ಮನೆಗೆ ಬರ್ತಾ ಇರೋದು ನೋಡಿದಾಗ್ಲೇ ನನಗೆ ಅನುಮಾನ ಇತ್ತು. ಇವತ್ತು ನಿಮ್ಮ ಕಳೆ ಬುದ್ಧಿ. ಭಾರತಿ, ಸ್ನೇಹಿತರ ಮಧ್ಯೆ ಕೈ ಹಾಕ ನುಡಿಗಳನ್ನು ನುಡಿದು ಕಡಿಗೆ ನಾನು ಅಂತವನಲ್ಲ. ನಿಮ್ಮ ತಂಗಿಗಳ ಬಗ್ಗೆ ಇವನೇ ಕಾರಣ ಅನ್ಸುತ್ತೆ. ಸ್ನೇಹದ ಸಂಕೋಲಿಗೆ ಸೇಡಿನ ಮುಳ್ಳಿಟ್ಟ ಮಂಗ ಮಾನವ, ನಿನ್ನ ಮುಖ ನನಗೆ ತೋರಿಸ್ಬೇಡ, ಹೊರಟು ಹೋಗು ಇಲ್ಲಿಂದ. ಅಣ್ಣ, ಸೀರೆ ಮೋಟದ ಬಗ್ಗೆನ ನನ್ನ ಮೇಲೆ ಅನುಮಾನ ಪಡ್ಕೋಬೇಡ. ನಾನು ನಿಜಾನ ಹೇಳ್ತಾ ಇದ್ದೀನಿ. ಯಾವತ್ತು ನನ್ನ ಶಂಕರ್ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರು ಅವತ್ತೇ ಚಂದ್ರನನ್ನ ನನ್ನ ಹೊರ ಹುಟ್ಟಿದ ಅಣ್ಣ ಅಂತ ನೋಡಿದ್ದೇನೆ. ದಯವಿಟ್ಟು ನನ್ನ ಮೇಲೆ ಅನುಮಾನ ಪಡಬೇಡಣ್ಣ. ನಿನ್ನ ಮುಖ ನನಗೆ ತೋರಿಸಬೇಡ. ಈ ಮನೆಯಲ್ಲಿ ಸಿಹಿ ಜೇನೆಂದು ತಿಳ್ಕೊಂಡಿದ್ದೆ. ಆದರೆ ಈ ಮನೆತನ ಮಣ್ಣು ಪಾಲು ಮಾಡಿ ಈ ಮನೆತನಕ್ಕೆ ಅಧರ್ಮ ಕಳಂಕ ಬಿಟ್ಟ ನೀನು ನನ್ನ ತಂಗಿ ಅಲ್ಲ ಮಾ. ಹೌದು, ನಿನ್ನ ದೃಷ್ಟಿಯಲ್ಲಿ ನಾನು ಮಹಾಮಾರಿದೆ. ಯಾಕಣ್ಣ ಮನೆ ಒಂದೇ ಕೆನ್ನೆಗೆ ಹೊಡೆದಿದ್ದೆ. ನನ್ನನ್ನು ಚಿಕ್ಕದಿಂದ ನನ್ನನ್ನು ಸಾಕಿ ಸಲಹಿ ಬಿಟ್ಟು ಹೊಡೆಸಿದವನು. ಇದನ್ನು ಕೆನ್ನೆಗೆ ಹೊಡೆದ್ಬಿಡೋಣ, ಇನ್ನೊಂದು ಕೆನ್ನೆಗೆ ಹೊಡೆದ್ಬಿಡು. ಅಶೋಕ, ಸ್ನೇಹಿತನೆಂಬ ಒಂದೇ ಒಂದು ಕಾರಣಕ್ಕಾಗಿ ಸುಮ್ಮನೆ ಬಿಡುತ್ತಿದ್ದೇನೆ. ಇಲ್ಲದಿದ್ದರೆ ಅರೆಸ್ಟ್ ಮಾಡಿ ಲಾಕಪ್ಪಿನಲ್ಲಿ ಹಾಕಿ ತನಿಖೆ ನಡೆಸುತ್ತಿದ್ದೆ. ಶೀತಾಳನ್ನು ನನಗೆ ಕೊಡಲು ನಿಶ್ಚಯವಾದ ಮೇಲೆ ವನದಲ್ಲಿ ಬೇಟೆಯಾಗಿ ಮಾತನಾಡಿದ್ದು ಸತ್ಯ. ಆದರೆ ಸ್ನೇಹಿತನ ತಂಗಿಯನ್ನು ಬಲೆಗೆ ಹಾಕಿಕೊಂಡು ಮಂಗ ನಾನಲ್ಲ, ಇದು ಸತ್ಯ. ಒಳ್ಳೆ ಕಳ್ಳನಂತೆ ಮಾತಾಡಿ ಸಂಡನಂತೆ ಓಡೋಗ್ತಾ ಇದ್ದಾನೆ ನೋಡಿ. ಇವನ್ ನೋಡಿದ್ರೆ ತಂಗಿ ಗಡ್ಬಡ್ ಕಾರಣ ಮಾಡಿದ ಇವನೇ ಅಂತ ಕಾಣುತ್ತೆ. ಭಾರತಿ, ನಾಲಿಗೆ ಸ್ವಲ್ಪ ಬಿಗಿದು ಮಾತನಾಡು. ನೀನು ತಂಗಿಯ ಸಮಾನ. ಇಲ್ಲಿಯವರೆಗೂ ಏನೆಂದರೂ ಸುಮ್ಮನಿದ್ದೆ. ಇನ್ನು ಮುಂದೆ ಹೊರಸು ಉಸಿರು ಆಡಿದರೆ ಪರಿಣಾಮ ವಿಕೋಪಕ್ಕೆ ಹೋಗುತ್ತದೆ. ನನ್ನ ಮನೆಗೆ ಬಂದು ನನ್ನ ಹೆಂಡತಿಗೆ ಎಚ್ಚರಿಕೆ ಕೊಡುವಷ್ಟು ಸೊಕ್ಕೆ ಸ್ನೇಹದ ಸಂಕೋಲಿಗೆ ಸೇಡಿನ ಮುಳ್ಳಿಟ್ಟ ಮಂಗ ಮಾನವ, ನೀನು ಹೊರಟು ಹೋಗು. ಅಶೋಕ, ಈ ಅಂತ ಮಾತು. ಸ್ನೇಹಿತರ ಕೋಲಿಗೆ ಮುಳುಗುವ ಮಂಗ ನಾನು. ಶೀತ ಹೊತ್ತ ಗರ್ಭಕ್ಕೆ ನಾನು ಕಾರಣಲ್ಲ, ಇದು ಸತ್ಯ. ಒಂದೇ ತಾಟಿನಲ್ಲಿ ಊಟ ಮಾಡಿ ದೇಹ ಎರಡಾದರೂ ಮನಸ್ಸು ಒಂದೇ ಎಂದು ಬೇಡ ದೊಡ್ಡವರಾದ ನಾವು ಇಂದು ಈ ಫೋಟೋ ನೋಡಿ ದೂರಾಗುವ ಪ್ರಸಂಗ ವಿಚಿತ್ರವಾದದ್ದು. ನೀನು ನನ್ನ ಮುಖ ನೋಡುವುದಕ್ಕೆ ಅಸಹ್ಯ ಪಡಬಹುದು, ಆದರೆ ನಾನು ಹಾಗಲ್ಲ. ನಿನ್ನ ಸಹಾಯ ನನ್ನ ರಕ್ತ ಕನಕನಗಳಲ್ಲೂ ಹೊರದಾಡುತ್ತದೆ. ಸಂಕಷ್ಟ ಕಾಲದಲ್ಲಿದ್ದಾಗ ನಿನ್ನನ್ನು ಕಾಪಾಡಿ ನಿನ್ನ ಋಣ ತೀರಿಸಿ ಋಣಮುಕ್ತನಾಗುತ್ತೇನೆ. ಬರುತ್ತೇನೆ ಅಶೋಕ, ಬರುತ್ತೇನೆ. ನೋಡಿ ತಪ್ಪು ಮಾಡಿದ್ದಕ್ಕೆ ಹೆಂಗ್ ಓಡೋದ ಅಂತ. ಇಂಥ ಸ್ನೇಹಿತರು ಬೇಕಂದ್ರಿ ನಿಮಗೆ? ಭಾರತಿ, ಯಾರಿಗೆ ಹುಟ್ಟಿದ ಮಗುವಿನ ಜನ ಈ ಮನೆಯಲ್ಲಿ ಆಗಕೂಡುದು. ಈ ಸೂಳೆ ನೋಡಿ. ನನ್ನ ಕಳೆದುಕೊಳ್ಳಲಾರೆ. ಮೊದಲ ಹೊರತಳು ಈ ಬಸುರಿ ಎಂಬ ಹೊರೆವತ್ತ ಪಾಪ. ನೀ ಹೇಳೋದು ನಿಜ ಇದೆ. ಈ ಪಾಪದ ಹಾದರದಿಂದ ಹೊತ್ತಿರೋ ಇವಳು ಈ ಮನೆಯಲ್ಲಿ ಇವಳಿರ್ಬೇಕು ಇಲ್ಲ ನಾನಿರ್ಬೇಕು, ನೀವೇ ನಿರ್ಧಾರ ಮಾಡಿ. ಅಣ್ಣ, ದಯವಿಟ್ಟು ಅಂತ ಮಾತನಾಡಬೇಡ. ಯಾಕಂದ್ರೆ ನನ್ನ ಮೇಲೆ ಅಷ್ಟು ತಪ್ಪಿಗೆ ಇದೆ. ದಯವಿಟ್ಟು ಅಂತ ಮಾತನಾಡಬೇಡ. ನಾನಾದ್ರೆ ಎಲ್ಲ ಹೋಗಿ ನಿಮ್ಮನ್ನು ಬಿಟ್ಟೆ ನನಗೆ ಯಾರಣ್ಣ ಇದ್ದಾರೆ? ನನ್ನ ಮಾತನ್ನ ಕೇಳು. ಒತ್ತು ಕೊಡೋಳು ಬಂದಾಗ ಒಡ ಹುಟ್ಟಿದ ಈ ಸಹೋದರಿಯನ್ನ ಮರಿಬೇಡಣ್ಣ, ಮರಿಬೇಡ. ಅಣ್ಣನ ಮನಸ್ಸು ಕರಗದೆ ಅಂತ ಹೋಗ್ಲಾಡಿ ಮನೆಯಲ್ಲಿ ತೊಲಗು. ನನ್ನ ತಂಗಿ ಅಯ್ಯೋ ಅತ್ತಿಗೆ, ಯಾಕೆ ಈ ರೀತಿ ನೀವು ಮಾತಾಡ್ತಾ ಇದ್ದೀರಿ? ಅನ್ಯೋನ್ಯವಾಗಿದ್ದ ಶಾಂತಿ ಇದಕ್ಕೆ ಆ ಶಾಂತಿ ಈ ಮನೆಯನ್ನ ಭಸ್ಮ ಮಾಡಬೇಡಮ್ಮ. ನಿನ್ನ ಕಾಲಿ ಬೇಕಾದ್ರೂ ಬಿಡ್ತೀನಿ ತಾಯಿ. ನನ್ನ ಮಾತು
ಹೇಳುತ್ತಿದ್ದೇನೆ. ಮೊದಲು ಇವು ಬಸುರಿ ಎಂಬ ಹೊರೆ ಹೊತ್ತ ಈ ಮಹಿಳೆಯನ್ನು ಹೊರದಬ್ಬಿ ಬಿಡು. ಇವಳ ಮುಖ ನೋಡಲಾರೆ. ಅಣ್ಣ ಬೇಡಣ್ಣ, ಈ ಸೀತಾಳ ಆಶ್ರಯವನ್ನು ಮಾತನಾಡುವ ಮಾತೇನ ಇದು ಬೇಡ. ಯಾಕೆ ಅಂತಂದ್ರೆ ಈ ಬಸರು ಹೊತ್ತು ಹೊರಗಡೆ ನನ್ನನ್ನ ಅಮ್ಮ ಅಂತ ಕರೆದು ಕೈ ಮಾಡಿ ಕರೆದು ನನಗೆ ಆಶ್ರಯ ಕೊಡೋದು ಯಾರಿದ್ದಾರಣ್ಣ? ಧೈರ್ಯವೂ ಇಲ್ಲ, ಈಗ ಕಟ್ಟಿಕೊಂಡ ಕಟ್ಟಲೂ ಇಲ್ಲ. ಹೀಗಿರುವಾಗ ನಾನು ಎಲ್ಲೆಲ್ಲ ಹೋಗಲಿ? ಅದಕ್ಕೆ ಹೇಳ್ತಾ ಇದ್ದೇನೆ, ನನ್ನನ್ನು ದಯವಿಟ್ಟು ಕೈ ಬಿಡಬೇಡ. ದೊಡ್ಡ ಮನಸ್ಸು ಮಾಡಿ ಈ ಮನೆಯಲ್ಲಿ ಒಂದು ಸ್ವಲ್ಪ ಜಾಗ ಕೊಡು. ನಾನು ಹೇಗಾದ್ರೂ ಮಾಡಿ ಜೀವನ ಕಳೀತೇನೆ. ನನ್ನ ಮನೆಯಿಂದ ಹೊರಗೆ ಹಾಕ್ಬೇಡ, ಮನೆಯಿಂದ ಹೊರಗೆ ಹಾಕ್ಬೇಡ. ಚಾಂಡಾಳಿ, ಈ ತರ ಕಣ್ಣೀರ್ ಸುರಿಸಿದ್ರೆ ಇಲ್ಲಿ ಯಾರು ಕಡ್ಗೋರಿಲ್ಲ. ನಿಮ್ಮ ಅಣ್ಣನೇ ಮನೆ ಬಿಟ್ಟು ಹೋಗಂದ್ಮೇಲೆ ಇಲ್ಲಿ ಒಂದ್ ನಿಮಿಷನೇ ಇರ್ಬೇಡ. ಮೊದ್ಲು ಮನೆಯಿಂದ ತೊಲಗಾಚೆ. ಇಲ್ಲ
ಜೈ ಜೈ ಶಿವ ಶಂಭೋ ಶಿವ ಶಂಭೋ ಹರ ರಾಮ ದೇವ. ಅಲ್ರಿ ಅಪ್ಪ, ಹುಡುಗಿಯಿಂದ ಬಿದ್ದು ಈಗ ಸಾಧು ಆಗಿ ಬಂದೆ. ಹೊಲ ಹೋತು, ಮನಿ ಹೋತು, ಇದೊಂದು ಕ್ಯಾರು, ಇದೊಂದು ಕೈಯಾಗ ಯಾವ ಮಟ್ಟದಲ್ಲಿ ಅಂತ ವಿಚಾರ ಮಾಡಕ್ ನನ್ನ ಹಂಗೆ ನಿಮ್ಮ ಮತ್ತೆ ಯಾರ್ಯಾರು ಗಂಟು ಬಿದ್ದು ಹಂಗೆ ಮಾಡ್ಕೊಳಕ್ ಹೋಗ್ಬಾಡ್ರಿ. ತಿಳ್ಕೊರಿಪ್ಪ, ತಿಳ್ಕೊರಿ. ಸಾತ್ರ ಈ ರತ್ನ ನನ್ನ ಮದುವೆ ಮಾಡ್ತೀನಿ, ನಿಮಗೆ ಕಾಲು ಮುಗಿತೀನಿ. ಈ ಹುಡುಗಿನ ನನಗೆ ಮದುವೆ ಮಾಡ್ತೀರಿ, ನಿಮಗೆ ಮಾಡ್ಬೇಡ್ರಿ, ನಿಮ್ಗೆ ಕಾಲು ಮುಗಿತೀರಿಪ್ಪ. ಇವ್ರಿಬ್ಬರು ಯಾರು ಮದುವೆ ಆಗ್ಬೇಕಂತ ಹೇಳ್ರಿ. ನಿಮ್ಮನ್ನ ನೋಡಿದ್ರೆ ಒಳ್ಳೆ ನಿತ್ಯಾನಂದ ಸ್ವಾಮೀಜಿ ನಿತ್ಯಾನಂದ ಸ್ವಾಮೀಜಿನೇನ ನೀವೇನಾ? ಹೌದವ್ವ, ನಾನು ಅದಕ್ಕೆ ಮಾಡಿ ಅದಕ್ಕೆ ಹೊಡ್ಕೊಳ್ತಿರೋದಿನ್ನಲ್ಲ. ಹೌದವ್ವ, ನಾನು ಒಂದು ಹುಡುಗಿ ಗಂಟು ಬಿದ್ದಿದ್ನ್ಯ. ಬಿಟ್ಟಿತ್ತ ಅದು ಸೋಮವಾರ ಸುಬ್ಬಿ ನನ್ನ ಹೊಲ ಮನಿ ಎಲ್ಲ ಕಚ್ಕೊಂಡು ಕೈಯಾಗಿ ಎರಡು ಕೊಟ್ಟು ಕಚ್ಚು. ಎರಡು ಅದೇ ಇದು ಒಂದು ಧೂಪ ಹಾಕಕ್ಕೆ ನಾವು ನೀರು ಕುಡಿಯ. ಕೊನೆಗೆ ಇದು ಸೊಪ್ಪು ಕೊಟ್ಟಿಲ್ಲ, ಅದು ಕೊಟ್ಟಣ. ಆಯ್ತವ್ವ, ಈಗ ಒಳಗೆ ನೀನು ಯಾರು ಮದುವೆ ಆಗ್ಬೇಕಂದ್ರೆ ಹೇಳ್ತೀನಿ. ಹೇಳ್ರಿ, ಇಬ್ಬರು ಯಾರು ಮದುವೆ ಆಗ್ಬೇಕಂತ ನನಗೆ ಸ್ವಲ್ಪ ಹೇಳ್ಬಿಡ್ರಿ. ಸಾಧುಗಳ ಈ ರತ್ನ ನನಗ ಮದುವೆ ಮಾಡ್ರಿ. ಗುಡ್ಡನ ತಪ್ಪದ ಗುಡ್ಡನ ಸೇರಿಸ್ತೀನಿ, ನನ್ನ ಮದುವೆ ಮಾಡಿಲ್ಲ ಅಂದ್ರೆ ಅರ್ಥ. ಶಾಂತಿ ಮಗು, ಶಾಂತಿ ಶಾಂತಿ. ಇದ್ರೊಳಗೈತಿ ಒಂದು ಪಾಪು, ಇದು ನನ್ನ ಪಾಪು. ಅದಕ್ಕೋಸ್ಕರ ನನ್ನ ಅಡಿಪಲ ಮಾಡಿದ ಮಂಗನ ಮಗ ಶಿವ ಶಂಭೋ ಶಂಕರ. ಯವ್ವ ಜಗದಂಬೆ ತಾಯಿ ದುರ್ಗವ್ವ, ನೀನು ಆ ಪಿತ್ರಿಕೆನ ಮದುವೆ ಆಗ್ಯವ್ವ. ಕರೆಕ್ಟ್ ಅಕ್ಕಿ ಹಾಕ್ತಾನ, ಎಣ್ಣೆ ಹಾಕ್ತಾನ, ನಮ್ಮ ಕೈಯಾಗ ಚಂಬುಗಳೆಲ್ಲ ಕೊಟ್ಟು ನೀನು ಮದುವೆ ಮಾಡ್ಕೊಳಕ್ ಕುಂತಾನ. ಆದ್ರೂ ನಾವು ದೊಡ್ಡ ಮನಸ್ಸು ಮಾಡ್ತೀವಿ. ಬಾರಿ ದೊಡ್ಡ ಮನಸ್ಸು ಮಾಡಿದ್ ಬಿಡ್ರಿ. ನಾವು ನಿತ್ಯಾನಂದ ಸ್ವಾಮಿ. ಹೌದಾ? ನೀ 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 ನಿತ್ಯಾನಂದ ಸ್ವಾಮಿ. ಹಾ ಬಾ. ಮಾಡ್ರಿ 10 ದಿವಸಕ್ಕೊಂದು ಮಕ್ಕಳು ಹಾಡಿ. ನಿಮ್ಮ ಮಾಡು ಉದ್ಧಾರ ಆಗಲಿ, ಜೀವನ ಸಾಗಲಿ, ಅವನು ಹಾಳು ನೋಡ್ಬೇಡ್ರಿ. ನಾನು ಹೋಗಿ ಬರ್ಲೇ ಏನತ್ನ ಅವನ ಮದುವೆ ಹೋಗೋಣ, ನನ್ನ ಮದುವೆ ಆಗ. ಇದು ಕಡೆ ಫೈನಲ್ ಇಲ್ಲ ಹೋಗ್ಬೇಕು ಏನಿದ್ರೆ. ಈಗ ನನ್ನ ಮದುವೆ ಆಗಲ್ಲ. ಈಗಿನ ನಿನ್ನ ಮದುವೆ ಮಾಡ್ತಾರ ಸ್ವಾಮಿ ನಿತ್ಯಾನಂದ. ಮಂಗನ ಮಕ್ಕಳ ಚೂರು ಅರು ಬರ್ತೀನಿ ನಿಮಗೆ. ಈ ಮಂಗನ ಮಗ ಮದುವೆ ಮಾಡ, ಈ ಮುಸಲ್ ಮಗ ಮತ್ತೆ ಏನು ಮಾಡುದಿಲ್ಲ. ನಿಮ್ಮದು ಈ ಮಂಗನ ಮಗ ಹಂಗಂತ ನೀವು ಮದುವೆ ಮಾಡಿ 4 ಸೋಳ ಮಗಳ ಬಾಬಾ ಅವರು ಮದುವೆ ಹೋಗಂಬ. ನಾವು ಬರ್ರಿ ಸಂಗ್ರಹ ಮನೆ ಬರ್ರಿ. ಎಣ್ಣೆ ಮಾರನಲ್ಲ ಅಂತ ಈ ಊರಲ್ಲಿ ಬಾರಿ ಅಕ್ಕಿ ಮಾರನ ಅಂತ ಬಾರಿ ಹೆಸರು ಕೊಟ್ಬಿಟ್ಟಾರೆ. ಕೊನೆ ನಾನು ನಿಂದೆ ಅಕ್ಕಿ ಮಾರಕ್ಕೆ ಹಿಂದೆ ಬಂದ್ಬಿಡ್ತೀಯನ ಕೊನೆಗೆ. ಯಾರು ಕೊಟ್ಟ ಮೂಗ ಬಟ್ಟ ತಗದೇನ ಜೀವನದ ಪ್ರೀತಿ ಮೋಸ
ನಿನ್ನ ಪ್ರೀತಿಯ ಪ್ರಿಯಕರಿಗೆ ಕಾಯ್ತಿರುವಲ್ಲ ಆ ನಿನ್ನ ದೇವಿ. ಬನ್ನಿ ಪ್ರಕಾಶ್, ನನ್ನ ಪತಿ ದೇವರು ನಿದ್ರೆಯಲ್ಲಿದ್ದಾರೆ. ನಿಮ್ಮ ಆಟವನ್ನ ಶುರು ಮಾಡಿ. ಸುಂದರ ನೆಲದ ಆಡು ಬಾರಿ. जय जय